ಮಗಳೇ, ಯಾವ ಜಮೀನ್ ಮಾರನಿ? ಈ ಜಮೀನ್ ಮಾರನ ಇಲ್ಲಾಂದ್ರೆ ಅಲ್ಲಿ ಹೊಲ್ದ ಐತಲ್ಲ ಅಲ್ಲಿ ಮಾರನ? ಎಲ್ ಮಾರನ ಜಮೀನ? ಅಮ್ಮ, ಆ ಪಟೇಲಪ್ಪ ಎಲ್ ತಕತೀನಿ ಅಂತಂದ್ರಲ್ಲಿ ಮಾರನ ಪುತ್ರ ಎಲ್ಲ ತಗೊಬಿಟ್ಟು ಬಂದಿದ್ಯಾ ತಾನೇ? ತಗೊಬಿಟ್ಟು ಬಂದಿವ್ನಿ. ತರದೆ ಇದ್ಬಿಟ್ಟೇನೆ ನಾನು ಮೊದ್ಲೇ ಗೊತ್ತಲ್ಲ, ಶಾರದಿ ಅಂದ್ರೆ ಫೇಮಸ್ ಸಾರದಿ ಅಂತದ್ರಾಗ ಎಕ್ಸ್ಪೋರ್ಟ್ ನೋಡು. ಪಟೇಲಪ್ಪ ಬರ್ತಾನಂತೆ, ಪೇಪರ್ ಗೀಪರ್ ಎಲ್ಲ ನೋಡ್ಬಿಟ್ಟು ಇಲ್ಲೇ ಇಲ್ಲೇ ಕ್ಯಾಶ್ ಕೊಟ್ಬಿಟ್ಟು ಹೋಯ್ತಾನಂತೆ. ಅಯ್ಯಪ್ಪನೇ ಹೇಳ್ದ, ಎಲ್ಲ ಪೇಪರ್ ತಗೊಬಿಟ್ಟು ಬರ್ರಿ, ಯಾವ್ದು ಮಾಡ್ತೀರಾ ಅಂತ ಹೇಳಿದ್ರು 7 ಎಕರೆನಾಗೆ. ನೀವು ಎಲ್ಲಿ ತಗೋತೀನಿ ಅದ್ರಲ್ಲಿ ಮಾಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ಸರಿ ನೋಡ್ತೀನಿ, ಬಂದು ಪೇಪರ್ ಎಲ್ಲ ತಗೊಬಿಟ್ಟು ಬರ್ರಿ ಅಂತ ಹೇಳೋನೆ. ಹೆಂಗೋ ನೋಡ ನೀರು. ಅಪ್ಪ ದೇವ್ರೆ, ನಮ್ಮ ಕಷ್ಟ ಎಲ್ಲ ಬಗೆಹರಿದು ಬಿಡ್ತದೆ. 1 ಎಕರೆ ಮಾರ್ಬಿಟ್ಟು ಇನ್ನು 6 ಎಕರೆ ಮಡಿಕೊಳ್ಳಿ. ಸರಿ ಕಣಮ್ಮ, ಆಯ್ತು, ಹಂಗೇನೇ ಆಯ್ತು. ಈ ಹೊಲ ಕಟ್ಕೊಂಡು ಏನ್ ಆಗ್ಬೇಕು? ನಮ್ಗೇನಾದ್ರೂ ಇದ್ರಾಗ ವ್ಯವಸಾಯ ಮಾಡ್ಬೇಕಾ, ಇಲ್ಲ ಏನಾರ ಮಾಡ್ಕೊಂಡು ತಿನ್ಬೇಕಾ? ಹೇಳು ನೀನೇನಿಯ? ಹಬ್ಬಬ್ಬಬ್ಬ, ಈ ಹೊಲನೂ ಬೇಡ, ಈ ಜಮೀನು ಬೇಡ, ಕೈಯ ಕಾಸು ಇದ್ಬಿಟ್ರೆ ಬೇರೆ ಇನ್ನೇನು ಬೇಡ ಅಂತ ಅನ್ನಿಸ್ತದ ನನ್ಗಂತೂ. ಅಮ್ಮ, ಒಂಟಾಗೈತಲ್ಲ ನಮ್ಮ ಕಾರು, ಅದನ್ನ ವಾಪಸ್ ತಗೊಬಿಟ್ಟು ಬರೋಣ. ಅಯ್ಯೋ ಮಂಗ, ಆ ಕಾರ್ ತಗೊಬಿಟ್ಟು ಬಂದ್ರೆ ಅದು ನಿನ್ ಗಂಡನ ಹೆಸರ್ನಾಗಿರ್ತದೆ, ನಿನ್ನ ಹೆಸರ್ನಾಗ ಏನ ಬರ್ತದ? ಬ್ಯಾರೆ ಹೊಸ ಕಾರ್ ತಗೊಬಿಟ್ಟು ಬಂದು ಇಳಿಸನಿ, ಸುಮ್ಕಿರು. ನೀನೇನ್ ತಲೆ ಕೆಡಿಸ್ಕೊಬೇಡ. ಈಗ ಕಾರ್ ಗಿರಿಯಲ್ಲ ಇದಕ್ಕಿನ್ನೂ ಫಸ್ಟ್ ನಾವು ಒಂದು ಮನೆ ತಗೋಬೇಕು. ಈ ಹಳ್ಳಿನಾಗೇನಿಯ ಮನೆ ತಗೋಬೇಕು. ಈ ಹಳ್ಳಿನಾಗೇನಿಯ ನಾವು ಚೆನ್ನಾಗಿ ಮೆರಿಬೇಕು. ಇಲ್ಲ ಅಂತ ಹೇಳಿದ್ರೆ ಬೆಲೆ ಇರಕ್ಕಿಲ್ಲ. ಮೊದ್ಲು ಮನೆ ತಗೊಳ್ಳೋಣ. ಅಲ್ಲಿ ಅದೇ ಈಗ ಇದೆಯಲ್ಲ ನಿಮ್ಮ ಅತ್ತೆ ಮನೆ, ಆ ಮನೆ ಹತ್ರನೇ ನೀವು ಒಂದು ಮನೆ ಐತಿ, ಬಹಳ ಸಂದಕೈತಿ ನೋಡಕ್ಕೆ, ಪರವಾಗಿಲ್ಲ. ಅಲ್ಲೇ ನಿನಗೆ ನಾವು ಅದು ನಿನಗೆ ತಗೊಬಿಡೋಣ. ಒಂದಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ರೆ ಕೊಟ್ಬಿಡ್ತಾರಂತೆ. ಹೆಂಗಾನ ಮಾಡಿ ಮಾತಾಡ್ಬಿಟ್ಟು ಈ ಜಮೀನು ಮಾರ್ಬಿಟ್ಟು ಅವಾಗ ಮನೆ ತಗೊಬಿಡೋಣ. ನಾನು ನೀನು ಹೋಗ್ಬಿಟ್ಟು ಸೇರ್ಕೊಬಿಡೋಣ ಮನೆಯಾಗೆ. ನಿನಗೆ ಈ ಸಾವುಕಾರ ಮನೆಗೆ ನನ್ನ ಕೈಲಿ ಇರೋಕ್ಕಾಯ್ತಿಲ್ಲ ನೋಡು. ಬೊಲಿಂಸೆ ಅಂದ್ರೆ ಬೊಲಿಂಸೆ ನನ್ಗಂತೂ. ಓ ಕಣಮ್ಮ, ನಂಗೂ ಬೊಲಿಂಸೆ ಕಣಮ್ಮ, ನನಗೂ ಆ ಮನೆಯಾಗಿರಕ್ಕೆ. ನೀನು ಹೇಳೋದು ಸರಿ. ನೀ ಹೊಲ ಮಾರ್ಬಿಟ್ಟು ಮನೆ ನೀಯೇ ತಗೊಳ್ಳೋಣ ಬಿಡು, ಸಣ್ಣಕ್ಕಿರೋ ಮನೆ ನೀಯೇ ತಗೊಳ್ಳೋಣ. ಓ, ಪೇಪರ್ ಎಲ್ಲ ತಂದಿರ ಶಾರದಕ್ಕ? ಓ ಪೆಡಲಪ್ಪರೇ, ನಿಮ್ಗೋಸ್ಕರ ನೀ ಕಾಯ್ತಾ ಇದ್ವಿ. ನೀವು ಯಾವ ಜಮೀನು ತಗೋತೀವಿ? ನಮ್ಮ 7 ಎಕರೆನಾಗೆ ಅಂತ ಹೇಳಿದ್ರೆ ಜಮೀನು ತಗೊಬಿಡಿ. ನಾವು ಕೊಟ್ಬಿಟ್ಟೆವು. ಈಗ ನಮಗೂ ಕಷ್ಟ ಐತೆ, ಮನೆಗೇನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೀವಿ. ಇಲ್ಲ ಅಂದಿದ್ರೆ ನಾವೇನು ಕೊಡ್ತಾ ಇದ್ವಿ, ಜಮೀನೆಲ್ಲನೂ ಕೊಡ್ತೀವಿ. ದಯವಿಟ್ಟು ತಗೊಬಿಟ್ಟು ನಮ್ಗೆ ಇಲ್ಲೇ ನೀ ಕಾಸು ಕೊಟ್ಬಿಡ್ಬೇಕು. ಅದ್ರಾಗ ಏನೈತೆ, ಕೊಡ್ದ ಇತ್ತಿನ ಏನೋ ಎಲ್ಲ ನಿನ್ನ ಮಗಳ ಹೆಸ್ರಿಗಾಗೈತೆ ಅಂತ ಹೇಳ್ತಾ ಇದ್ದೀರಾ. ನೀನು ನನ್ನ ಹೆಸ್ರಿಗೆ ಮಾಡ್ಕೊಟ್ಟಿದ ತಕ್ಷಣ ನೀನಿಯ ಅಲ್ಲೇ ನೀಯ ಕ್ಯಾಶ್ ಕೊಟ್ಬಿಟ್ಟು ಹೋಯ್ತಾ ಇರೋದೇ ನೀನಿಯ. ನನಗೆ ಈ ಜಮೀನು ಬೇಡ, ಅಲ್ಲಿ ನಿಮ್ದೊಂದು ಗದ್ದೆ ಜಮೀನು ಐತಲ್ಲ, ಆ ಗದ್ದೆನಾಗ ನಂಗೆ 2 ಎಕರೆ ಕೊಟ್ಬಿಟ್ರೆ ನೋಡವಾ, ನೀನು ಕೇಳ್ದಷ್ಟು ದುಡ್ಡು ಕೊಟ್ಬಿಡ್ತೀನಿ. ಅಯ್ಯೋ, ನಿಮ್ಗೆ ಯಾವ್ದು ಬೇಕಾದ್ರೂ ತಗೊಳ್ಳಿ, ಬ್ಯಾಡ ಅಂತಂದವ್ರು ಯಾರು? ನಿಮ್ಗೆ ಯಾವ್ದು ಬೇಕೋ ಜಮೀನ ತಗೊಳ್ಳಿ. 7 ಎಕರೆ ಇರೋದು, ಏನು ಮಾಡೋಕ್ಕಾಯ್ತದೆ? ನಮಗೆಲ್ಲ ಮೋಸ ಮಾಡ್ಬಿಟ್ಟ ಸಾವುಕಾರ ನನ್ನ ಮಗ, ಎಲ್ಲ ಅಳವಿದ್ದೋಗವನು ಇವಾಗ. ಅದಕ್ಕೆ ನಿಮ್ಗೆ ಹೇಳಿದ್ದು, ಯಾವ್ದನ್ನ ಜಮೀನು ತಗೊಳ್ಳಿ, ಆದರೆ ಕಾಸು ಮಾತ್ರ ನಮ್ಗೆ ಅರ್ಜೆಂಟಾಗಿ ಬೇಕು ನೋಡಿ. ಸರಿ, ಪತ್ರ ತಗೊಂಡು ಬರ್ರಿ, ಆ ಗದ್ದೆ ಜಮೀನು ತಗೋಗೋಣ. ಆ ಗದ್ದೆ ಜಮೀನಾಗೆ ನೀನಿಯ ಅಲ್ಲೇ ನೀನು ನೋಡ್ತೀನಿ. ಅದು ಬಲ್ ಇಷ್ಟ ಆಗೈತೆ ನನಗಂತೂ, ಅದು ನೀನು ತಗೊಳ್ಳನಿ ಅಂತ ಅಂದ್ಕೊಂಡಿವ್ನಿ. ಸರಿ ಬರ್ರಿ ನೋಡೋಣ. ಮಗಳೇ, ಹೋದ್ರೆ ಹೋಗ್ಲಾ? 1 ಎಕರೆ ಅಲ್ಲ ಅಂತ ಹೇಳ್ಬಿಟ್ಟು 2 ಎಕರೆ ಹೋಯ್ತೈತೆ. ಹೋದ್ರೆ ಹೋಗ್ಲಾ? ಹೋದ್ರೆ ಹೋಗ್ಲಿ ಬಿಡಮ್ಮ, 5 ಎಕರೆ ಇರ್ತದೆ ಇನ್ನೂ. 2 ಎಕರೆ ಹೋದ್ರೆ ನಾನು ನೋವಾಯ್ತದ? 1 ಎಕರೆ ಕಾರು, 1 ಎಕರೆ ಮನೆ, 2 ಬರ್ತವೆ ಕಣಮ್ಮ. ನೋಡು, ನಮ್ಮ ಪಡುನ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಸಂಡೆ ಕಿರಣ ಕಣಮ್ಮ. ನಡಿ ಹೋಗೋಣ. ಬಾ. ಈ ಜಮೀನು ತಗೋಬೇಕು ರೋಡ್ ಸೈಡು ಒಳ್ಳೆ ಸಂದಕೈತೆ. ಈ 2 ಎಕರೆ ತಗೊಬಿಟ್ರೆ ನನಗಂತೂ ಸಾಕು. ಎಲ್ಲಪ್ಪರೇ, ತಗೊಳ್ಳಿ ಪತ್ರ, ತಗೊಳ್ಳಿ ನೋಡಿ. ನನಗಿದೇ ಹೇಳಿದ್ದು, ಇಲ್ಲಿರೋ 2 ಎಕರೆ ಏನಿಯ ಬೇಕು ಅಂತ ಹೇಳಿದ್ದು. ಇದನ್ನೇನಿಯ ನಾನು ಆಗ ಒಂದು ಕಿತಕ್ಕೆ ಹೇಳಿದ್ದೆ, ನಾನು ಸಾವುಕಾರನ ಕೊಡಕ್ಕಿಲ್ಲ ಅಂತ ಹೇಳಿದ್ದ. ಆದರೆ ಇವಾಗ ನಿಮ್ಮ ಮೂಲಕ ನನಗೆ ಸಿಗ್ತೈತೆ. ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತೈತೆ, ನಿಮ್ಮ ಮೂಲಕನಾದರೂ ಸಿಗ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು. ಸರಿ, ಇದೊಂದಿರಲಿ, ನನಗೆ 2 ಎಕರೆ ತಗೋತೀನಿ. ಸರಿನಾ? ನೋಡೋಣ, ಪತ್ರ ಎಲ್ಲ ಸರಿಯಾಗಿದ್ರೆ. ಅಯ್ಯೋ, ಇನ್ನೂ ನೆನ್ನೆ ತಾನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಿಟ್ಟು ಬಂದಿದ್ದೀವಿ. ಆಸ್ತಿಯ ಪತ್ರ ಗಿತ್ರ ಎಲ್ಲನೂ ನೋಡ್ಕೊಳ್ಳಿ ಒಂದು ಕಿತ ಸರಿಯಾಗಿ. ಓಹೋ, ನನ್ನ ಮಗಳ ಹೆಸರ್ನಾಗ ಏನಿಯ ಎಲ್ಲ ಇರೋದು. ಅದ್ರಾಗ ಮೋಸ ಏನು ಮಾಡಕ್ಕೆ ಬಂದ್ಬಿಟ್ಟಲ್ಲಪ್ಪರೇ, ನಮ್ಮ ಹೆಸರ್ನಾಗ ಇಲ್ಲ ಅಂದ್ರೆ ನೀವು ತಗೊಬಿಟ್ರೆ. ನೆನ್ನೆ ತಾನೇ ನಮ್ಮ ಒಳಿಯ ಎಲ್ಲ ನನ್ನ ಮಗಳ ಹೆಸರಿಗೆ ಇಡ್ರಿಸ್ಬಿಟ್ಟು ಇಕ್ಬಿಟ್ಟು ಹೋದಾತ. ಹೆಂಗನೂ ನನ್ನ ಒಳಿಯು ನನ್ನ ಎಂಡ್ರ ಮೇಲೆ ಭಾಳ ಪಿರುತಿ. ಅದಕ್ಕೆ ನೀ ಹಿಂಗೆಲ್ಲನೂ ಇದು ಮಾಡಿರೋದು. ನೋಡಿ ಪತ್ರ ನೋಡ್ತಾ ಇದ್ದೀನಿ. ಮನೆ ಪತ್ರ ಇದು. ನೀವು ಮನೆ ನಿಮ್ಮ ಹೆಸರ್ನಾಗ ಐತೆ ಮನೆನೂ? ಓ ಆಶಾ, ನಿನ್ನ ಹೆಸರ್ನಾಗ ಐತೆ ಕಣಮು, ಅರ್ಧ ಮನೆ ಅಂತ ಹೇಳ್ಬಿಟ್ಟು ಬರ್ದವ್ರೆ. ಓ, ನನ್ನ ಹೆಸರ್ನಾಗೇನಿಯ ಮನೇನು ಬರ್ಕೊಡಿ ಅಂತ ಹೇಳಿದ್ದೆ, ಮನೇನೂ ಬರ್ಕೊಟ್ಟವ್ರು ನನಗೇನೇನಿಯ. ಇನ್ನ ಜಮೀನು ಜಮೀನ್ ಪತ್ರ ಇದೇನೇನೆ. ಅಯ್ಯೋ ಪಟೇಲಪ್ಪರೇ, ನಾವ್ ಯಾಕೆ ಸುಳ್ಳು ಹೇಳೋನಿ? ನೆನ್ನೆ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಟ್ಟು ಏನಿಯೇ ಬಂದಿರೋದು. ನಮಗೆ ಸುಳ್ಳು ಹೇಳಕ್ಕೆ ಏನಾರೋದು ಇದು ಹಿಡ್ದೈತೆ. ಅಯ್ಯೋ, ನೀವು ಏಸ್ಕಿತ ನೋಡ್ಕೊಂಡ್ರು ಅಷ್ಟೇ ಏನಿಯ. ಎಲ್ಲನೂ ನಮ್ಮ ಹೆಸರ್ನಾಗ ಇರೋದು. ಮನೆ ನಮ್ಮ ಹೆಸರ್ನಾಗ ಐತೆ ಅಂದ್ರೆ ನೀನು ಎಲ್ಲ ನಮ್ಮ ಹೆಸರ್ನಾಗೇನೇ ಇರೋದು. ಇದೇನಿದು? ಯಾವ ಜಮೀನು ನಿಮ್ಮ ಹೆಸರ್ನಾಗಿಲ್ವಲ್ಲ? ಸೋಮ್ಕಿರಿ, ತಮಾಸೆ ಮಾಡಕ್ ಹೋಗ್ಬೇಡಿ. ಮನೆ ನಮ್ಮ ಹೆಸರ್ನಾಗ ನನ್ನ ಮಗಳ ಹೆಸರಿಗೆ ಬಂದೈತೆ ಅಂತ ಹೇಳಿದ್ರೆ ಇನ್ ಜಮೀನು ಬಂದಿರಕ್ಕಿಲ್ವೇ? ಜಮೀನು ನನ್ನ ಮಗಳ ಹೆಸರಿಗೆ ಏನಿಯೇ ಬಂದೈತೆ. ಆಶಾ, ಜಮೀನು ನಿನ್ನ ಹೆಸರ್ನಾಗೆ ಐತೆ ಕಣಮ್ಮ. ಆದ್ರೆ ನಿನ್ನ ಒಬ್ಳ ಹೆಸರ್ನಾಗೆ ಏನಿಯೇ ಇಲ್ಲ. ನಿನ್ನ ಹೆಸರಿಗೆ, ಆಮೇಲೆ ರಾಹುಲ್ ನಿನ್ ಗಂಡನ ಹೆಸರಿಗೆ, ಇಬ್ಬರ ಹೆಸರಿಗೂ ಜಾಯಿಂಟ್ ಆಗಿ ಮಾಡಿಸ್ಬಿಟ್ಟವ್ರಲ್ಲ ಇದನ್ನ. ಇದೇನು ಹೇಳ್ತಾ ಇದ್ದೀರಾ? ನೆನ್ನೆ ನಡೆಯೋದ್ರೆ ಬಂದ್ಬಿಟ್ಟು ನಿಮ್ಮ ಹೆಸರ್ನಾಗೆ ಅಂತ ಹೇಳಿ ಎಲ್ಲ ಇದು ಮಾಡಿದ್ರು. ನೆನ್ನೆ ಮಾಡಿಸಿರೋದೇನು ಅಂತಂದ್ರೆ
ಅವನ ಹೆಸರಿನಾಗಿರೋ ಆಸ್ತಿನ ಅಂದ್ರೆ ನಿಮ್ ಗಂಡನ ಹೆಸರಿನಾಗಿರೋ ಆಸ್ತಿನ ಆಶನ ಹೆಸರಿಗೂ ಸೇರ್ಸವ್ರ ಅಷ್ಟೇನೆ. ಅಂದ್ರೆ ಅವ್ರ ಹೆಸರಿಂದ ತೆಗ್ಸಾಕೊಂಡ್ ಆಸ್ತಿನ ನಿಮಗೆ ಪೂರ್ತಿ ಕೊಟ್ಟಿಲ್ಲ. ಅವನ ಹೆಸರಿನಾಗಿರೋ ಆಸ್ತಿನೇ ಅದ್ರಾಗೆ ನಿಮ್ಗೂ ಪಾಲ್ದಾರ ಐತೆ ಅಂತ ಹೇಳ್ಬಿಟ್ಟು ನಿಂದು ಅವ್ರದ್ದು ಸೇರ್ಬಿಟ್ಟು ಇಬ್ರದ್ದು ಸೇರ್ಬಿಟ್ಟು ಅಂತ ಹೇಳ್ಬಿಟ್ಟು ಜಾಯಿಂಟ್ ಆಗಿ ಐತೆ ಕಣಮ್ಮ ಇದು. ಈಗ ನಾನೇ ಜಮೀನ್ ಕೊಂಡ್ಕೋಬೇಕು ಅಂದ್ರೆ ನಿನ್ ಗಂಡ ಬಂದ್ಬಿಟ್ಟು ಸೈನ್ ಹಾಕಿದ್ರೆ ಕೊಂಡ್ಕೋಬಹುದು. ಆದ್ರೆ ಈ ಅರ್ಧ ಮನೆ ಮಾತ್ರ ನಿನ್ನ ಹೆಸರಿಗೆ ಏನೇ ಬಿಟ್ಬಿಟ್ಟವ್ರೆ. ಈ ಅರ್ಧ ಮನೆ ಇನ್ನೇನ್ ಮಾರ್ಕೊಳಕ್ ಆಯ್ತದ ಇನ್ನ? ಈ ಅರ್ಧ ಮನೆ ಯಾರು ಕೊಂಡ್ಕೋತಾರ ಈ ಅರ್ಧ ಮನೆಯ? ನೋಡು, ನಿನ್ ಗಂಡ ಏನಾರ ಬಂದ್ಬಿಟ್ಟು ಸೈನ್ ಹಾಕಂಗಿದ್ರೆ ಹೇಳು, ಈ 2 ಎಕರೆ ನಾನೇ ತಗತೀನಿ. ನಿನ್ ಗಂಡಂಗ್ ಒಂದ್ಕಿತ ಫೋನ್ ಹಾಕ್ಬಿಟ್ಟು ವಿಚಾರಿಸ್ಬಿಟ್ಟು ನೋಡು, ಸರಿನಾ? ತಗೊಳಮ್ಮ ಪತ್ರನ. ಇಲ್ವಲ್ಲ, ನೆನ್ನೆ ನನ್ನ ಒಳಿಯ ಎಲ್ಲ ನಮ್ಮ ಮಗಳ ಹೆಸರಿಗೆ ಅಂತಾನೆ ಬರ್ಕೊಟ್ನಲ್ಲ. ನಿಮ್ಗೆ ಎಷ್ಟು ಸಲ ಹೇಳ್ಬೇಕಮ್ಮ, ನಿಮ್ಮ ಮಗಳ ಹೆಸರಿಗೆ ಇಷ್ಟ ದಿನ ಇರ್ಲಿಲ್ಲ, ನಿಮ್ಮ ಒಳಿಯನ ಹೆಸರಿನಾಗ ಮಾತ್ರ ಇತ್ತು ಆಸ್ತಿ ಎಲ್ಲನೂ. ನೆನ್ನೆ ರಿಜಿಸ್ಟ್ರೇಷನ್ ಮಾಡಿಸಿದಾಗ ನಿಮ್ಮ ಒಳಿಯ ಮಗಳ ಹೆಸರಿಗೆ ಮಾಡ್ಸವನೆ, ಅಂದ್ರೆ ಅವನ ಆಸ್ತಿನಾಗೆ ಇರೋದನ್ನ ಜಾಯಿಂಟ್ ಆಗಿ ಮಾಡ್ಸವನೆ ಬಿಟ್ರೆ ನಿಮ್ಮ ಹೆಸರಿಗೆ ಅಂತ ಏನು ಸಪ್ರೇಟ್ ಮಾಡಿಸಿಲ್ಲ ಆಸ್ತಿ ಎಲ್ಲನೂ. ಅಯ್ಯೋ 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 ಅಯ್ಯೋ, ಕಳ್ಳಳಿಯ ನಮ್ಗೆ ಮೋಸ ಮಾಡ್ಬಿಟ್ನಾ ಏನು? ಅಮ್ಮ ಬಂದು ನಿಮ್ಮ ಒಳಿಯ ಸೈನ್ ಹಾಕಂಗಿದ್ರೆ ಅವರು ತಗತೀನಿ ಆಸ್ತಿನ. ಒಂದ್ಸಲ ಫೋನ್ ಮಾಡಿ ಕೇಳಿ ವಿಚಾರಿಸ್ಬಿಟ್ಟು ನನಗೆ ಫೋನ್ ಮಾಡಿ. ನಂಗೆ ಈ ಗದ್ದೆ ಜಾಗ ಬೇಕೇ ಬೇಕು, ನನಗೆ ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ ಗದ್ದೆ ಜಾಗನ. ಅದು ರೋಡ್ ಸೈಡ್ ಬೇರೆ ಐತೆ. ನಿಮ್ಗೊಂದು ಎಕರೆ ಬೇಕಾದ್ರೆ 10 ರಿಂದ 15 ಲಕ್ಷ ಕೊಟ್ಬಿಟ್ಟು ಕೊಂಡ್ಕೊಬಿಡ್ತೀನಿ ಕಣಮ್ಮ. ಇವತ್ತಿನ ರೇಟ್ ನೋಡ್ಕೊಂಡು ಸರಿನಾ? ಯಾವುದಕ್ಕೂ ನೋಡಿ ಒಂದ್ಸಲ ಎಲ್ಲನೂ ಲೆಕ್ಕ ಇಕ್ಕ ಹಾಕ್ಬಿಟ್ಟು ಎಲ್ಲ ನೋಡು. ಅಯ್ಯೋ ಸರಿ ಪಟೇಲಪ್ಪರೇ. ಅಯ್ಯೋ 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 ಅಯ್ಯೋ, ನಾನೇ ಮೋಸ ಮಾಡಿದ್ದೀನಿ ಅಂತ ಅನ್ಕೊಂಡ್ರೆ ಅವ್ನು ನನಗಿನ್ನ ದೊಡ್ಡ ಮೋಸ್ಕಾರ. ಆಸ್ತಿ ಎಲ್ಲನೂ ನೋಡ್ದೇನಮ್ಮ ಹೆಂಗ್ ಮಾಡಿಸ್ಬಿಟ್ಟವನೆ ಅಂತ ಹೇಳ್ಬಿಟ್ಟು. ಅಂದ್ರೆ ನೀನೆಲ್ಲ ನನ್ನ ಹೆಸ್ರಿಗೇನು ಮಾಡಿಸಿಲ್ಲ, ಅವನ ಹೆಸ್ರಿನಾಗಿರೋ ಆಸ್ತಿನ ನನ್ನ ಹೆಸ್ರಿಗೆ ಜಾಯಿಂಟ್ ಮಾಡ್ಸವನು ಅಷ್ಟೇ ನೀನಿಯ. ಅಷ್ಟು ಬಿಟ್ರೆ ಸಪ್ರೇಟಾಗಿ ಅಂತ ಏನು ಮಾಡಿಸಿಲ್ಲ. ಆ ಮನೆ ಒಂದು ಸಪ್ರೇಟ್ ಆಗಿತ್ತಲ್ಲ, ಆ ಮನೆ ಒಂದು ನನ್ನ ಹೆಸ್ರಿಗೆ ಮಾಡಿಸವನೆ ಅಂತ ಅನ್ನಿಸ್ತದೆ ಕಣಮ್ಮ. ಇನ್ನು ಎಲ್ಲನೂ ತೋಪೆದ್ದೋಯ್ತಲ್ಲಮ್ಮ ಎಲ್ಲನೂ. ಅನ್ಕೊಂಡಂಗೆ ಏನೂ ಆಗ್ಲಿಲ್ವೇ. ಅವ್ನ ಬಾಯಿಗಿಷ್ಟು ಮಣ್ಣಾಕ, ಅವ್ನ ಯೋಗ್ಯತೆಗಿಷ್ಟು ಬೆಂಕಿ ಹಾಕ, ನೆಗದ್ ಬಿದ್ದು ನೆಳ್ಳಿಕಾಯಾಗ ನಿನಗೆ ಮೋಸ ಮಾಡ್ಬಿಟ್ನಲ್ಲೇ. ನೋಡ್ದ, ಏನಾರ ಡೈವರ್ಸ್ ಕೊಟ್ಟಿದ್ರು ನಿನಗೆ ಅರ್ಧ ಆಸ್ತಿ ಸಿಗೋದು, ಇನ್ನು ಅರ್ಧ ಎಲ್ಲ ಹೊಡ್ಕೊಬಿಡೋಣ ಅವನೇ. ನೀನಿಯ ಅರ್ಧ ಆಸ್ತಿ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ ಅಂತ ನೀನು ಹಿಂಗೆ ಜಾಯಿಂಟಾಗಿ ಮಾಡಿಸ್ಕೊಂಡಿದ್ದ ಅಂತ ಅನ್ನಿಸ್ತದೆ. ಬೊಡ್ಡ ಇದ್ದ ನೀನು ಡೈವರ್ಸ್ ಕೊಡ್ದಿದ್ದೆ ನೀನಿಯ ಒಳ್ಳೇದಾಯ್ತು ಬಿಡೆ. ಡೈವರ್ಸ್ ಏನಾರ ಕೊಟ್ಬಿಟ್ಟಿದ್ರೆ ನೀನು ಅಷ್ಟೇ ನೀನಿಯ ಕತೆ. ಬೀದಿ ಪಾಲ ಹೋಗ್ಬಿಡ್ತಿದ್ದೆ ನೀನಂತೂ. ಸದ್ಯ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಜಮೀನ್ ಮಾರಿ ಏನೇನೇನೇನೋ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಎಲ್ಲ ಹಾಳಾಗಿ ಎಕ್ಕುಟ್ಟೋಯ್ತಲ್ಲ ಇನ್ನು ಎಲ್ಲನೂ. ನೋಡಿ, ಬಂದಾಗಿ ಸುಂಕ ಇಲ್ಲ ಅಂತ ಮತ್ತೆ ಅದೇ ಮೊದಲು ಥರ ನೀನಿಯ ಏನೋ ಒಂದ್ರಾಗ ಜೀವನ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗನಿ. ನೋಡಿ ಇನ್ನೇನು ಮಾಡೋಕ್ಕಾಯ್ತದೆ. ಖತರ್ನಾಕ್ ಗಂಡ ಕಣಮ್ಮ. ನಾವು ಹೆಂಗೆ ಯೋಚನೆ ಮಾಡ್ತೀವೋ ನನ್ನ ಗಂಡನೂ ಹಂಗೆ ಯೋಚನೆ ಮಾಡ್ತಾನೆ. ಲೆಕ್ಕ ಹಾಕು, ಅವನಿಗೂ ನನಗಿನ್ನ ಖತರ್ನಾಕ್ ತಲೆ ನನ್ನ ಮಗಂಗೆ. ಅವಳು ಯಾವಳನ್ನೋ ಬಿತ್ತಿನ ಮದುವೆ ಮಾಡ್ಕೊಳಕ್ಕೆ ಹೊಲ್ಟನಲ್ಲಮ್ಮ. ಇವಾಗ ಮಾಡ್ಕೊಂಡು ಬಿಡು. ಆಸ್ತಿ ಅರ್ಧ ಅವಳಿಗೂ ಹೋಯ್ತದೋ ಏನೋ, ನನಗರ್ಧ ಆಸ್ತಿ ಸಿಗ್ತದೆ, ಅವಳಿಗರ್ಧ ಆಸ್ತಿ ಸಿಗ್ತದೆ. ಹೀಗೆ ಏನು ಮಾಡೋದು ಏನು ಕತೆ ಅಂತಲೇ ಗೊತ್ತಾಯ್ತಿಲ್ಲ. ನನ್ನ ಗಂಡ ಮತ್ತೆ ನನ್ನ ತಾಕ ಬರ್ತಾನೆ ನಮ್ಮ ಊರಾಗೆಲ್ಲ ಮರುವದಿ ಹೋಯ್ತಾಯ್ತಲ್ಲಮ್ಮ ನಂದು. ಇವಾಗ ಬರಲಿಲ್ಲ ಅಂದರೆ ಹೋಗಿ ಸಾಯ್ಲಿ ಬಾರೆ, ಅವಳನ್ನ ಕಟ್ಕೊಂಡು ಸಾಯ್ಲಿ. ನಿನಗೇನೋ ಮಾರಂಗಿಲ್ಲ ಬಿಡಂಗಿಲ್ಲ ಹಂಗೆ ಮಾಡ್ಬಿಟ್ನೆ ಬೊಡ್ಡ ಇದ್ದ. ಏನು ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸರಿ ಬಾ, ಇನ್ನೇನು ಮಾಡೋಕ್ಕಾಗಿಲ್ಲ, ಮನ್ಗೋಗೋಣ. ಮಗಳೇ ಹಿಂಗೆ ಇದ್ರೆ ಹಾಕಿಲ್ಲ, ಒಂದು ಜಾಗದಾಗ ಏನಾರ ವ್ಯವಸಾಯ ಶುರು ಮಾಡ್ಕೊಂಡ್ಲೇಬೇಕು. ನಾವಂತೂ ತಿನ್ನ ಕೂಳು ಇರೋಕ್ಕಿಲ್ಲ. ಆಮೇಕಿಂದ ಇನ್ನು ಗಂಡು ಬೇರೆ ಕೈ ಎತ್ತಿವಾಗ ಇನ್ನೊಂದು ಮದುವೆ ಮಾಡ್ಕೊತಾವನಿ. ಯೋಚನೆ ಮಾಡು. ಆ ಮನೆಯಾಗ ಇರಕ್ಕೆ ಆಗಕ್ಕಿಲ್ಲ ಕಣಮ್ಮ. ಆ ಉಸ ಕುಂತ್ರು ನಿಂತ್ರು ಟಾರ್ಚರ್ ಇಕ್ತಾಳೆ ಕಣಮ್ಮ. ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡೋಣ. ಸರಿ ಬಾ ಹೋಗೋಣ ಈಗ.